ನಮಸ್ತೆ. ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಈ ರೀಡಿಂಗಲ್ಲಿ ಈ ಚಾನಲಲ್ಲಿ ಈ ರೀಡಿಂಗಲ್ಲಿ ನಿಮಗೆ ಏನು ಆ ಪರಿಸ್ಥಿತಿಗೆ ತಕ್ಕಂಥ ಉತ್ತರನ ಸೂಚನೆಯನ್ನು ತಿಳಿಸ್ತಾರೆ, ಅದನ್ನು ತಗೊಳ್ಳಿ. ನಿಮಗೆ ಸಂಬಂಧಪಟ್ಟಿಲ್ಲ ಅದನ್ನು ಅಲ್ಲೇ ಬಿಟ್ಟಾಕಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅದರಿಂದ ನಿಮಗೆ ಉಪಯೋಗ ಆಗಿರುತ್ತೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೇಳೋದನ್ನು. ಮತ್ತು ಇಲ್ಲಿ ಏನು ನಿಮ್ಮ ಒಂದು ಯೋಚನೆಗಳು ಕೂಡ ಇರುತ್ತೆ, ಅದು ಕೂಡ ಉತ್ತರಗಳನ್ನ ಕೊಟ್ಟಿರ್ತಾರೆ. ನಿಮ್ಗೆ ಯಾವುದು ತಗೊಳ್ಬೇಕೋ ಯಾವುದನ್ನು ಬಿಡಬೇಕೋ ಅದು ನಿಮಗೆ ಬಿಟ್ಟಿದ್ದು. ಇಲ್ಲಿ ಏನು ಹೇಳಿಸ್ತಾರೋ ಅದನ್ನು ಹೇಳ್ತೀವಿ ನಾವು. ನಂಬಲ್ಲ ಅಂದರೆ ಅದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ. ನಂಬೋರಿಗೆ ಹೇಳ್ತೀವಿ. ದೇವ್ರ ವಿಚಾರದಲ್ಲಿ ಕಾರ್ಡ್ ಕೊಟ್ಬಿಟ್ರು ನೋಡಿ, ಶಫಲ್ ಮಾಡ್ತಾ ಇದ್ದಂಗೆ 2 ಕಾರ್ಡ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಆಂಜನೇಯ, ಶನಿವಾರದ ರೀಡಿಂಗು, ತಿರುಪತಿ ಶ್ರೀನಿವಾಸ, 3 ಕಾರ್ಡು. ಶ್ರಾವಣ ಶನಿವಾರ ಯಾರೆಲ್ಲ ಆಚರಣೆ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಆಮೇಲೆ 7 ಶನಿವಾರದ ವ್ರತಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮಾಡಿ, ಅದರಿಂದನೂ ಒಳ್ಳೆಯದಾಗತ್ತೆ. ಅಕ್ಕಿ ಹಿಟ್ಟಿನಿಂದ ತಂಬಿಟ್ಟು ಮಾಡಿ, ಅಂದರೆ ತಂಬಿಟ್ಟೆಲ್ಲ ಮಾಡಿ ಅದು ನಾವು ದೇವಿಗೆ ತಂಬಿಟ್ಟು ಮಾಡ್ತೀವಲ್ಲ, ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಶ್ರೀನಿವಾಸ ಸ್ವಾಮಿಗೇ ತಂಬಿಟ್ಟು ಮಾಡೋದು ಯೂಟ್ಯೂಬಲ್ಲಿ ಸಿಗುತ್ತೆ. ಅಕ್ಕಿ ಹಸಿಟ್ಟಿಂದನ ಹಾಲು ಹಾಕ್ಬಿಟ್ಟು ಒಂದು ಸ್ವಲ್ಪ ಬಾಳೆಹಣ್ಣು, ಸ್ವಲ್ಪ ಪಚ್ಚಬಾಳೆ ಹಾಕ್ಬಿಟ್ಟು, ಮತ್ತು ಅದರ ಜೊತೆಗೆ ಒಂಚೂರು ತುಪ್ಪ ಹಾಕಿ ಬೆಲ್ಲನ ಹಾಕಿ ಕಲಸಿದ್ರೆ, ಸ್ವಲ್ಪ ನೀರನ್ನು ಹಾಕಿ ಕಲಸಿದ್ರೆ ಅದು ತಂಬಿಟ್ಟು ಥರ ಆಗತ್ತೆ. ಅದರಿಂದ ನಿಮಗೆ ದೀಪ ಮಾಡಲಿ, ಆ 7 ದೀಪಗಳಿಂದ ನೀವು ದೀಪಾರಾಧನೆ ಮಾಡಿ ದೇವರಿಗೆ ಶ್ರೀನಿವಾಸನಿಗೆ ಅರ್ಪಿಸ್ಬೋದು. ಬಾಟಮ್ ಆಫ್ ದ ಕಾರ್ಡ್, ಫಸ್ಟ್ ಕಾರ್ಡ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಕಾರ್ಡ್ ಕೊಟ್ಟಿದ್ದಾರೆ. ಬಾಟಮ್ ಆಫ್ ದ ಕಾರ್ಡಲ್ಲಿ ಶ್ರೀರಾಮ ಒಂದು ಬಂಡೆಯ ಮೇಲೆ ಕೂತ್ಕೊಂಡು ಆಂಜನೇಯನಿಗೆ ಹೇಳ್ತಾ ಇದ್ದಾರೆ. ಅಂದರೆ ಅವರು ಕೊಟ್ಟಿರೋದು ಜಪಮಾಲೆ ಕೊಟ್ಟಿದ್ದಾರೆ. ಇದನ್ನಿಟ್ಕೊಂಡು ನೀನು ಜಪ ಮಾಡು, ನಿನಗೆ ಎಲ್ಲ ಒಳ್ಳೆಯದಾಗುತ್ತೆ, ನಾನಿದ್ದೀನಿ ನಿನಗೆ ಯಾಕೆ ಅಂತ ಶ್ರೀರಾಮ ಹನುಮಂತನಿಗೆ ಹೇಳ್ತಾ ಇರೋದು. ಶ್ರೀರಾಮ ಹೇಳ್ತಾ ಇರೋದು, ಭರವಸೆ ನೀನು ನನ್ನಲ್ಲಿ ಎಷ್ಟೊಂದು ಇಟ್ಟಿದೆಯೋ ಅದು ಎಲ್ಲವೂ ನಿನ್ನ ಒಂದು ಪ್ರಯತ್ನ, ನೀನೇನು ಮಾಡಿದೆಯೋ ಅದನ್ನು ನಾನು ಕೊಡ್ತಾ ಇದ್ದೀನಿ ಶ್ರೀ ಹನುಮಂತ. ನೀನು ನನ್ನನ್ನು ಧ್ಯಾನ ಮಾಡ್ತಿದ್ಯಾ, ನನ್ನನ್ನು ಜಪ ಮಾಡ್ತಿದ್ಯಾ, ನನ್ನ ಆರಾಧನೆ ಮಾಡ್ತಿದ್ಯಾ ಶ್ರೀ ಆಂಜನೇಯ ಸ್ವಾಮಿ, ನೀನು ನನ್ನ ಸೇವೆಗಾಗಿ ನಿಂತಿದ್ಯಲ್ಲ ಅಂತ ಶ್ರೀರಾಮ ಹೇಳ್ತಾ ಇರೋದು. ಭರವಸೆ, ನಂಬಿಕೆ, ಗೌರವ, ಪ್ರೀತಿ, ವಿಶ್ವಾಸ ಇವೆಲ್ಲವೂ ನಿನ್ನಲ್ಲಿ ಹೆಚ್ಚಾಗಲಿ. ನೀನು ನಿನ್ನನ್ನು ಆರಾಧನೆ ಮಾಡೋಂಥ ಮಕ್ಕಳಿಗೆ ನೀನು ರಕ್ಷಾ ಕವಚವಾಗಿ ಇರು ಹನುಮಂತ ಅಂತ ದೃಢವಾಗಿ ನಿರ್ಧಾರಗಳನ್ನ ಸರಿಯಾಗಿ ತೀರ್ಮಾನಗಳನ್ನ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೆಲವರಿಗೆ ಹೇಳ್ತಾ ಇರೋದು ನಂಬಿರಿ. ಕೆಲವರಿಗೆ ಹೇಳ್ತಾ ಇರೋದು ನಂಬಿ ಭರವಸೆ ಇಟ್ಕೊಳ್ಳಿ, ಅನುಮಾನ ಬೇಡ. ನೀವು ನಂಬಿಕೆ ಭರವಸೆ ಇಟ್ಕೊಂಡ್ರೆ ಅದು ನೀವು ಆ ಒಂದು ಗುರಿನ ತಲುಪಲಿಕ್ಕೆ ದಾರಿ ಆಗತ್ತೆ. ನೀವು ಅನುಮಾನ ಪಟ್ಕೊಂಡ್ರೆ ಅನುಮಾನ ಪಟ್ಕೊಂಡು ಅಲ್ಲೇ ಇರಬೇಕಾಗತ್ತೆ. ಆ ಹೆಸರು ನಿಮಗೆ ಸಿಗಲ್ಲ. ತುಳಸಿ ಗಿಡದಿಂದ ನಿಮಗೆ ತೀರ್ಥಕ್ಕೆ ಅಂದರೆ
ದೇವಸ್ಥಾನಕ್ಕೆ ಹೋದರೆ ತುಳಸಿ ತೀರ್ಥದಿಂದ ನಿಮಗೆ ಒಂದು ಅಭಿಷೇಕಕ್ಕೆ ತುಳಸಿನ ಹಾಕಿರ್ತಾರೆ, ಅದರಿಂದ ನಿಮ್ಗೆ ಕುಡಿಯುತ್ತೀರ. ಅದೇ 1 ಸ್ಪೂನ್ ಅಷ್ಟೇ ನಿಮಗೆ ಅಲ್ಲಿ ಸಿಗೋದು. ನೀವು ಧ್ಯಾನ ಜಪ ಮಾಡಿಬಿಟ್ಟು ದೇವ್ರ ಕೋಣೆಯಲ್ಲಿ ಒಂದು ಗ್ಲಾಸಿಗೆ ತಾಮ್ರದೋ ಹಿತ್ತಾಳೆಗೋ ಅಥವಾ ಗಾಜಿನ ಗ್ಲಾಸ್ಗೋ ಅಥವಾ ನಿಮ್ಗೆ ಅದು ಯಾವುದೂ ಇಲ್ವಾ, ಕೆಲವರು ಮನೇಲಿ ಸ್ಟೀಲ್ ಗ್ಲಾಸ್ ಇದ್ದರೆ ಆ ಗ್ಲಾಸಿಗೆ ಒಂದು ಗ್ಲಾಸಿಗೆ ನೀರು ಹಾಕ್ಬಿಟ್ಟು ತುಳಸಿ ಅಂದರೆ ಎಲೆಗಳನ್ನ ಹಾಕ್ಬಿಟ್ಟು ಸ್ವಲ್ಪ ಕಿವುಚ್ದಂಗೆ ಮಾಡಿ, ಸ್ವಲ್ಪ ತುಂಬ ಪ್ರೆಸ್ ಮಾಡಬೇಡ್ರಿ, ಗಟ್ಟಿಗೆ ಪ್ರೆಸ್ ಮಾಡಿ, ಸ್ವಲ್ಪ ಪ್ರೆಸ್ ಈ ರೀತಿ ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಅದರ ರಸ ಸ್ವಲ್ಪ ಬಿಟ್ಕೊಳ್ಳುತ್ತೆ. ಅದರ ಮುಖಾಂತರ ನೀವು ಶ್ರೀರಾಮನ ಜಪ, ಆಂಜನೇಯನ ನಾಮ ಜಪನ ಮಾಡಿಬಿಟ್ಟು ಅದರ ಗ್ಲಾಸ್ ಮೇಲೆ, ಆ ಒಂದು ಗ್ಲಾಸ್ ಮೇಲೆ ಈ ರೀತಿ ಇಟ್ಕೊಂಡು ಆ ಗ್ಲಾಸ್ ನೀರು ಮತ್ತು ತುಳಸಿ 1-2 ಎಲೆಯನ್ನು ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಕಿವಿಸ್ದಂಗೆ ಮಾಡಿ ಹಿಂಗೆ ಮುಚ್ಚಿಟ್ಕೊಂಡು ಧ್ಯಾನ ಜಪ ಮಾಡೋದ್ರಿಂದ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಇಲ್ಲಿ ಶ್ರೀರಾಮ ಆಂಜನೇಯ ಹೇಳ್ತಾ ಇದ್ದಾರೆ. ನಿಮ್ಮ ಭಕ್ತಿ ಇದೇ ಇರಲಿ, ನಿಮ್ಮ ಶ್ರದ್ಧಾ ಭಕ್ತಿ ಹೀಗೆ ಇರಲಿ, ಹೆಚ್ಚಾಗಲಿ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮ ಆಂಜನೇಯ. ಮೊದಲನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಬಾಟಮ್ ಆಫ್ ದ ಕಾರ್ಡಲ್ಲೇ ಆ ರೀತಿ ಇತ್ತು ವಿಷಯ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, ಯಾರೋ ದೇವಸ್ಥಾನಕ್ಕೆ ಹೋಗೋಕ್ಕಿದ್ದೀರಾ, ಹೋಗ್ಬಿಟ್ಟು ಬನ್ನಿ. ಆಮೇಲೆ ಹನುಮಂತ ಮರದ ಮೇಲೆ ಕೂತ್ಕೊಂಡು ಸೀತಾಮಾತೆನ ಹೇಗೆ ಕಾಪಾಡೋದು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರಲ್ಲ. ಆದರೆ ತಾಳ್ಮೆಯಿಂದ ಹನುಮಂತ ಕೋಪ ಮಾಡ್ಕೊಳ್ದಿರ ತಾಳ್ಮೆಯಿಂದ ಎಷ್ಟು ನಿಮಿಷ ದಿನಗಳು ಕಾದಿದ್ದು ಅಲ್ಲಿ ಇಂಥ ರಾಕ್ಷಸರಿದ್ದಾರೆ, ನಾನು ಹೋಗೋದು ಗೊತ್ತಾಗಬಾರ್ದು, ಗಲಾಟೆ ಇಲ್ಲದೆ ಕೆಲಸನ ಸಾಧಿಸ್ಕೊಂಡು ಬರಬೇಕು ಅಂತ ಶ್ರೀರಾಮ ಹೇಳಿದ್ದಾರೆ. ನಾನು ಅದನ್ನು ತಾಳ್ಮೆಯಿಂದ ಪರಿಸ್ಥಿತಿ ನಿಭಾಯಿಸಬೇಕು, ಸೀತಾಮಾತೆ ಎಲ್ಲಿದ್ದಾರೆ ಅಂತ ಹುಡುಕಿ ನಾನು ಅಮ್ಮನ್ನ ತರಬೇಕು ಅಂತ ಯೋಚನೆ ಮಾಡಿಕೊಂಡು ಕೂತಿದ್ದಾರೆ. ಅದೇ ರೀತಿ ಇಲ್ಲಿ ಯಾರೋ ಆ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ದಯವಿಟ್ಟು ತಾಳ್ಮೆ ತಗೊಳ್ಳಿ. ನಿಮಗೆ ಹನುಮಂತನ ಆಶೀರ್ವಾದ ಇದೆ, ಶ್ರೀರಾಮನ ಆಶೀರ್ವಾದ ಇದೆ. ಹಾಗಾಗಿ ನಿಮ್ಮ ತಾಳ್ಮೆ ನಿಮ್ಮನ್ನು ಕಾಪಾಡುತ್ತೆ. ಯಾರೋ ಕೆಣಕ್ತಾರೆ, ಯಾರೋ ರೇಗಿಸ್ತಾರೆ, ಯಾರೋ ನಮ್ಗೆ ಅವಮಾನ ಮಾಡ್ತಾರೆ, ಯಾರೋ ನಮ್ಮನ್ನು ಬಂಧಿಸ್ತಾರೆ ಅಂದರೆ ಅದಕ್ಕೆಲ್ಲ ನೀವು ಹೆದರೋ ಅವಶ್ಯಕತೆ ಬೇಡ ಅಂತ ಇಲ್ಲಿ ಯಾರಿಗೋ ಮೆಸೇಜು ಇಲ್ಲಿ ಕೊಡ್ತಾ ಇದ್ದಾರೆ. ಶ್ರೀ ಹನುಮಂತ ರಾಮ ಆಂಜನೇಯ ಕೊಡ್ತಾ ಇದ್ದಾರೆ. ನೀನು ತಾಳ್ಮೆಯಿಂದ ಇರೋ, ಆ ಒಂದು ಕೆಟ್ಟ ಪರಿಸ್ಥಿತಿಯಿಂದ ನೀನು ಹೊರಗಡೆ ತರೋದಕ್ಕೆ ನಾನು ದಾರಿ ತೋರಿಸ್ತೀನಿ. ಯಾರ ಮುಖಾಂತರ ಆದರೂ ಹೇಗೆ ಮಾಡಬೇಕು, ಯಾವ ಪರಿಸ್ಥಿತಿನ ಹೇಗೆ ಸರಿಪಡಿಸ್ಬೇಕು ಅನ್ನೋದನ್ನು ನಾನು ಯೋಚನೆ ಮಾಡ್ತಾಯಿದ್ದೀನಿ ಮಕ್ಕಳ ಅಂತ ಶ್ರೀ ಹನುಮಂತ ಆಂಜನೇಯ ಹೇಳ್ತಾ ಇದ್ದಾರೆ. ಇಷ್ಟು ದಿವಸನೇ ಕಾದಿದ್ಯಂತೆ, ಈಗ ಒಳ್ಳೆಯ ಸಮಯ ಬಂದಾಯಿತು. ದೇವಿಗಳು ದೇವತೆಗಳು ಎಲ್ಲವೂ ನಿಮಗೆ ಯಶಸ್ಸು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮ ರಕ್ಷಾ ಸ್ತೋತ್ರ ಪಾರಾಯಣ ಮಾಡಿ, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಹನುಮಾನ್ ಚಾಲೀಸು ಜಪ ಹೇಳಿ ಮತ್ತು ರಾಮ ಜಪ ಮಾಡಿ, ಅದರಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೆಕೆಂಡ್ ಒನ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಶಕ್ತಿ, ನನ್ನ ಒಂದು ಪ್ರಯತ್ನ ಹೇಗಿತ್ತು, ಅದು ರಾಮ್ ಅಂತ ನಾನು ಹೇಗೆ ಜಪ ಮಾಡ್ತಿದ್ನೋ ಅದು ಶಕ್ತಿಶಾಲಿಯಾಗಿ ನನ್ನ ಗಟ್ಟಿ ಮಾಡಿತ್ತು. ನನ್ನ ಒಂದು ಪ್ರಾರ್ಥನೆ ಜಪಕ್ಕೆ ಎಷ್ಟು ಶಕ್ತಿ ಶ್ರೀರಾಮ ಕೊಟ್ಟರೋ ಅದೇ ರೀತಿ ನಿನ್ನ ಧ್ಯಾನ ಜಪಕ್ಕೆ ಶಕ್ತಿ ತುಂಬಿ ಬರುತ್ತೆ. ನೀನು ಮಾಡ್ತಾ ಇರೋ ಕೆಲಸ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರೋ ರಾಮ ಜಪ ಧ್ಯಾನ ಮಾಡ್ತಾ ಇದ್ದೀರಾ, ಹನುಮಂತನ ಜಪ ಮಾಡ್ತಾ ಇದ್ದೀರಾ, ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಜಪ ಮಾಡೋದ್ರಿಂದ ನಿಮ್ಮ ಮನಸ್ಸು ಶುದ್ಧತೆ ಆಗ್ತಿದೆ, ನಿಮ್ಮ ಪರಿಸ್ಥಿತಿ ಶುದ್ಧತೆ ಆಗ್ತಿದೆ, ನಿಮಗೆ ಯಾವುದೇ ಥರ ಕೆಟ್ಟ ಪರಿಸ್ಥಿತಿಗಳೆಲ್ಲವೂ ತೊಲಗಿ ದೂರ ಹೋಗಲಿಕ್ಕೆ ರೆಡಿ ಆಗ್ತಿದೆ, ನಿಮಗೆ ಒಳ್ಳೆಯ ದಿನಗಳು ಒಳ್ಳೆಯ ಸಮಯಗಳು ಬರಲಿಕ್ಕೆ ರೆಡಿಯಾಗಿ ಕಾದಿದೆ, ಬಂದಾಯಿತು ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮ ಹನುಮಂತ. ಆದರೆ
ಭಕ್ತಿ ಶ್ರದ್ಧೆ ಎಷ್ಟು ನಾನು ಇಟ್ಟಿದ್ನೋ ಅದೇ ರೀತಿ ನೀನು ಇಟ್ಟಿದ್ಯಾ, ಇನ್ನಷ್ಟು ಹೆಚ್ಚು ಇಡಬೇಕು ಮಕ್ಕಳ. ನೀವು ಆ ಪ್ರಯತ್ನ ಜ್ಞಾನ ಜಪದಿಂದ ದೇವರು ಕೊಡುವಂಥ ಶಕ್ತಿನ, ಬುದ್ಧಿಶಕ್ತಿ, ಜ್ಞಾನಶಕ್ತಿನ ನಿಮಗೆ ಏನು ಕೊಡ್ತಾನೋ ಕರುಣಿಸ್ತಾನೋ ಅದನ್ನು ಸ್ವೀಕರಿಸು. ಅದರಿಂದ ನಿನಗೆ ಆ ಒಂದು ಯಾವ ಪರಿಸ್ಥಿತಿಯಿಂದ ಹೇಗೆ ನಾನು ಸರಿಪಡಿಸ್ಕೋಬೇಕನ್ನೋದನ್ನು ಬುದ್ಧಿವಂತಿಕೆ ಜ್ಞಾನನ ಕೊಡ್ತಾನೆ ಭಗವಂತ. ಇನ್ನಷ್ಟು ನೀನು ಹೆಚ್ಚು ಧ್ಯಾನ ಜಪ ಮಾಡಲೇಬೇಕು. ನಿನ್ನ ಗುರಿ ನೀನು ತಲುಪಲೇಬೇಕು. ನಾವಿಟ್ಟು ಗುರಿ, ನಾವಿಟ್ಟು ಬಾಣ, ಹೇಗೆ ನಾವು ರಾವಣನ ಸೆದೆಬಡಿದುವೋ, ನಾವು ಆ ಯುದ್ಧದಲ್ಲಿ ಗೆದ್ದು ಬಂದುವೋ, ಆ ಅಡೆತಡೆಗಳನ್ನೆಲ್ಲ ತಳ್ಳಿ ಹಾಕಿ ನಾವು ಯಶಸ್ವಿಯಾಗಿ ಸಾಧನೆ ಮಾಡಿದ್ವೋ, ಅದೇ ರೀತಿಯಾಗಿ ನೀನು ಕೂಡ ಮಾಡ್ತೀಯ ಮಗು, ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಹನುಮಾನ್ ಚಾಲೀಸ್ ಪಠಿಸಿ, ಅದರಿಂದ ನಿಮ್ಗೆ ಒಳ್ಳೆಯದಾಗತ್ತೆ. ಮತ್ತು ಹನುಮಂತನ ದೇವಸ್ಥಾನದಲ್ಲಿ ಕೇಸರ ತಿಲಕನ ಒಂದು ಚಿಕ್ಕದೊಂದು ಬಾಕ್ಸ್ಗೆ ಹಾಕಿಸ್ಕೊಂಡು ಅದರಿಂದ ನೀವು ಜಪ ಧ್ಯಾನ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. 3ನೇ ಕಾರ್ಡು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಯುದ್ಧ ಮಾಡಿಕೊಂಡು ರಾಮನ ಜೊತೆ ಹನುಮಂತ ಅಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದಾರೆ. ಹನುಮಂತ, ನಿಮ್ಮ ಪ್ರಯತ್ನ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಗುರಿ ತಲುಪುತ್ತೀರಾ. ನಿಮಗೆ ಭರವಸೆ ಇರಲಿ. ನೀವು ರಾಮನಲ್ಲಿ ಎಷ್ಟು ಭರವಸೆ ನಂಬಿಕೆ ಇಟ್ಟಿದ್ದೀರೋ ಅದನ್ನು ನೀವು ಅಂದ್ಕೊಂಡು ಕೆಲಸ ಗುರಿ ತಲುಪ್ತೀರ. ನಿಮ್ಮ ಸಾಮರ್ಥ್ಯದ ಬಗ್ಗೆ ಮುಂದೊಂದು ದಿನ ಕೆಲವರಿಗೆ ಜ್ಞಾನವಾಗುತ್ತದೆ. ಇವಳು ಯಾವಳಪ್ಪ ಇವಳು, ಅಥವಾ ಇವನು ಯಾವನಪ್ಪ ಇವನು ಅಂತ ಯಾರು ಈ ರೀತಿ ನಿಮ್ಮನ್ನು ಕೀಳುಮಟ್ಟಕ್ಕೆ ನೋಡ್ತಾ ಇದ್ದಾರೋ ಅವರಿಗೆ ಇವರು ಹಿಂಗಿದ್ದವಳು ಹಿಂಗಾಗ್ಬಿಟ್ರ, ಹಿಂಗಿದ್ದವನು ಹಿಂಗಿದ್ದವಳು ಹಿಂಗಾಗ್ಬಿಟ್ಲ, ಹೌದಾ ಇವಳು ಹೇಳಿದ್ದೆಲ್ಲ ನಡೀತಾ ಇದೆಯಾ, ಹೌದಾ ಇವನು ಹೇಳ್ತಾ ಇರೋದೆಲ್ಲ ನಡೀತಾ ಇದೆಯಾ, ಈ ರೀತಿ ಜನ ನಿನ್ನನ್ನು ಗುರ್ತಿಸ್ತಾರೆ. ನಾವೇನೋ ಅಂದ್ಕೊಂಡಿದ್ವಿ, ಇವಳಿಗೇನು ಜ್ಞಾನ ಇಲ್ಲ, ಪೆದ್ದ ಇವನು, ಆ ರೀತಿ ಯೋಚನೆ ಮಾಡೋರಿಗೆ ನಿನ್ನ ಸಾಮರ್ಥ್ಯದ ಬಗ್ಗೆ ಮುಂದೊಂದು ದಿನ ಆಶ್ಚರ್ಯ ಪಡೋ ರೀತಿ ಜನಗಳಿಗೆ ಆಗತ್ತೆ ಮಗು. ಅದರ ಬಗ್ಗೆ ಅವರು ಆಶ್ಚರ್ಯ ಪಡೋದು ಮುಖ್ಯವಲ್ಲ. ನೀನು ಗುರಿ ತಲುಪ್ತಾ ಇರೋದು, ನಿನಗೆ ಕೀರ್ತಿ ಯಶಸ್ಸು ಕೊಡ್ತಾ ಇರೋದು, ನಿನ್ನ ಪ್ರಯತ್ನಕ್ಕೆ ಭಗವಂತ ಶ್ರೀರಾಮ ಆಶೀರ್ವಾದ ಕೊಡ್ತಾ ಇರೋದು, ಅದು ಸ್ವೀಕರಿಸು ಮಗು. ನೀನು ಗುರಿ ಏನೇನು ಪ್ರಯತ್ನಗಳನ್ನ ಒಳ್ಳೆ ರೀತಿಯಾಗಿ ಮಾಡ್ತಿದ್ಯಾ, ನಿನಗೆ ಸೋಲು ಇಲ್ಲ ಮಗು, ಗೆಲ್ತೀಯ. ಎಷ್ಟು ರಾವಣಂಥ ಮಕ್ಕಳು ಎಷ್ಟು ಜನ ಬಂದ್ರೂ ಅವ್ರನ್ನ ನೀನು ಮುಂದೆ ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಹೋಗ್ತಾ ಇರ್ತೀಯ ಮಗು. ನೀನು ಅವ್ರು ಮುಂದೆ ಬರ್ತಾರೆ ನಿನ್ನನ್ನು ಅಡ್ಡಿಪಡಿಸ್ಲಿಕ್ಕೆ, ಆದರೆ ನೀನು ಅವ್ರನ್ನ ತಳ್ಳಿ ಪಕ್ಕಕ್ಕೂ ತಳ್ತೀಯ, ಹಿಂದಕ್ಕೂ ತಳ್ಳಿಬಿಟ್ಟು ಹೋಗ್ತಾ ಇರ್ತೀಯ. ಆದರೆ ನೀನೇ ತಳ್ಳಲ್ಲ. ನಿನ್ನ ಕೀರ್ತಿ ಯಶಸ್ಸು ಅದನ್ನು ನೋಡಿ ಅವರೇ ಪಕ್ಕಕ್ಕೆ ಸರಿತಾರೆ ಅಥವಾ ಹಿಂದಕ್ಕೆ ಹೋಗ್ತಾರೆ. ನೀನು ಗೆಲ್ತೀಯ ಮಗು, ಭರವಸೆ ಇಡು ಅಂತ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಇರುವಂಥ ಕಾಲ ಬಂದಾಯಿತು ಮಗು ಅಂತ ಹೇಳ್ತಾ ಇದ್ದಾರೆ ಹನುಮಂತ ಮತ್ತು ಶ್ರೀರಾಮ. 4ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಸೀತಾಮಾತೆಯನ ರಾಮನ ಹೆಂಡತಿ ಸೀತಾಮಾತೆನ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅಂತ ಆ ರಾಕ್ಷಸನ ಒಂದು ಅರಮನೆ ಹತ್ರ ಬಂದಾಗ ಆ ಒಂದು ಸ್ಥಳಕ್ಕೆ ಬಂದು ಎಷ್ಟು ತಾಳ್ಮೆಯಿಂದ ಕೂತು ನೋಡ್ತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ. ನೋಡಿ, ಆ ತಾಳ್ಮೆ ಇರಲಿ. ಹಿರಿಯರು ದೊಡ್ಡವರು ಚಿಕ್ಕವರು ಅನ್ನೋದು ತಾಳ್ಮೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಪರಿಶ್ರಮ ಮುಖ್ಯ, ಪ್ರಯತ್ನ ಮುಖ್ಯ ಅಂತ ಇಲ್ಲಿ ಶ್ರೀರಾಮ ಮತ್ತು ಹನುಮಂತ ಹೇಳ್ತಾ ಇದ್ದಾರೆ. ಸೀತಾ ಮಾತೆನ ಭೇಟಿಯಾಗಲಿಕ್ಕೆ ಎಷ್ಟು ಅಡೆತಡೆಗಳು ಆಯಿತು, ಆದರೆ ಅದನ್ನೆಲ್ಲ ಮೀರಿ ನಿಂತು ಎಲ್ಲವೂ ಗೆದ್ದು ಬಂದು ಸೀತಾಮಾತೆನ ನಾನು ಭೇಟಿಗೆ ಆದ್ನೋ ಅದೇ ರೀತಿ ನಿಮ್ಮ ಪ್ರಯತ್ನಗಳು ಕೂಡ ಅಡೆತಡೆಗಳು ಬಂತಪ್ಪ, ಇವು ಅಪಶಕನ ಆಗೋಯ್ತಪ್ಪ, ಹಿಂಗಾಗಬಾರ್ದಾಗಿತ್ತು, ಹಿಂಗೆ ಏನೋ ಆಗೋಯ್ತೆ ಅಂತ ಗಾಬರಿ ಪಡೋದು ಬೇಡ. ಪ್ರಯತ್ನಿಸು, ಖಂಡಿತ ಅದಕ್ಕೆ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ನೀನು ಗುರಿನ ನೀನಿಟ್ಟು ಆಸೆ ಪಟ್ಟು
ಕೆಲಸಗಳನ್ನ ಅಂದ್ಕೊಂಡಿದ್ದು ಖಂಡಿತವಾಗಿಯೂ ನಡೆಯುತ್ತೆ. ಅದು ನ್ಯಾಯವಾದ ರೀತಿಯಾಗಿರೋದ್ರಿಂದ ನಿನ್ನ ಪ್ರಯತ್ನ ಖಂಡಿತವಾಗಿಯೂ ಈ ಕೀರ್ತಿ ಯಶಸ್ಸು ತಂದು ಕೊಡಲಿಕ್ಕೆ ಇದೆ. ನಿನ್ನ ಕೆಟ್ಟ ಆಲೋಚನೆಗಳು ಏನು ಇಲ್ವಲ್ಲ, ನೀನು ಯಾವುದೇ ಥರ ತಪ್ಪು ಯೋಚನೆ ತಪ್ಪು ಕೆಲಸಗಳು ಯಾವುದೂ ಮಾಡಿಲ್ಲ ಮಗು. ಚಿಂತೆ ಮಾಡಬೇಡ. ನೀನು ಒಳ್ಳೆ ಯೋಚನೆ ಒಳ್ಳೆ ಕೆಲಸಗಳು ಮಾಡ್ತಾ ಇರೋದ್ರಿಂದ ಅದು ನಿನಗೆ ಕೀರ್ತಿ ಯಶಸ್ಸು ಕೊಡ್ತಾ ಇದೆ. ನಿನ್ನ ಕೆಲಸದ ಕಡೆ ಗಮನ ಕೊಡು. ನಿನ್ನ ಪ್ರೀತಿ ವಿಶ್ವಾಸ, ಹಿರಿಯರು ದೊಡ್ಡವರು ಚಿಕ್ಕವರನ್ನ ಗೌರವ ನಿನ್ನಲ್ಲಿ ಹೆಚ್ಚು ನೀನು ಸೃಷ್ಟಿ ಮಾಡ್ಕೊಂಡಿದ್ಯಾ, ನೀನು ಅದನ್ನು ಬೆಳೆಸ್ಕೊಂಡಿದ್ಯಾ. ಅದೇ ನಿನ್ನನ್ನು ಕಾಪಾಡುತ್ತೆ. ಅದೇ ನಿನಗೆ ಶ್ರೀರಾಮ ರಕ್ಷೆ. ಅದೇ ನಿನಗೆ ಒಂದು ಔಷಧಿ ಕೂಡ ಅನ್ಕೋ. ನಿನ್ನ ಮನಸ್ಸಿಗೆ ಅದೊಂದು ಔಷಧಿ ಕೂಡ. ನೀನು ಯಾರನ್ನು ಗೌರವದಿಂದ ಮಾತಾಡಿಸ್ತೀಯ, ನಿನಗೆ ಹಿಂಬಾಲಿಸಿ ನೋಯಿಸಿ ಅವಮಾನ ಮಾಡಿದವರು ನಿನ್ನ ಮುಂದೆ ನಿಂತು ನೀನು ಕೆಟ್ಟವಳು, ನೀನು ಕೆಟ್ಟವನು, ನೀನು ಸರಿ ಇಲ್ಲ, ನೀನು ಇಂಥವಳು, ನೀನು ಇಂಥವನು ಅಂತ ಯಾರು ನಿನ್ನ ದೂಷಣೆ ಮಾಡಿದ್ರೋ ಅಂಥವ್ರ ಮುಂದೆ ನೀನು ತಾಳ್ಮೆಯಿಂದ ನೀನು ಇದ್ದಷ್ಟು ಅದೇ ನಿನಗೆ ಔಷಧಿ, ಅದೇ ನಿನ್ನ ಮನಸ್ಸಿನ ಪೂಜೆ ಪ್ರೀತಿಯಾಗಿರುತ್ತೆ ಮಗು. ನೀನು ಗೆಲ್ತೀಯ, ಭರವಸೆ ಇಟ್ಕೋ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮ ಹನುಮಂತ. 5ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಾನೆಂಥ ಬಲಶಾಲಿ ಗೊತ್ತಾ, ನನ್ನ ಮುಂದೆನಾ ನಿಮ್ಮದು ಆರ್ಭಟ. ಭೂಮಿಯಿಂದ ಆಕಾಶದ ಎತ್ತರದವರೆಗೂ ನಾನು ಬೆಳೆಯಬಲ್ಲೆ. ಆ ರೀತಿ ನನ್ನ ಮಕ್ಕಳನ್ನ ಬೆಳೆಸ್ತೀನಿ. ಆದರೆ ನನ್ನ ಮಕ್ಕಳನ್ನ ನಾನು ಬೆಳೆಸೋದನ್ನು ನೀನು ಅಡ್ಡಿಪಡಿಸ್ತಾ ಇದೆಯಾ? ನೀನು ಹೇಗೆ ಅಡ್ಡಿಪಡಿಸ್ತೀಯ ನಾನು ನೋಡ್ತೀನಿ. ಕೆಟ್ಟದಕ್ಕೆ ಎಷ್ಟು ಹೋರಾಟ ಮಾಡ್ತಾರೋ ಅದನ್ನು ನಾನು ಸುಟ್ಟು ಭಸ್ಮ ಮಾಡಲಿಕ್ಕೂ ನಾನು ಸಿದ್ಧವಾಗಿದ್ದೀನಿ. ಒಳ್ಳೆಯದು ಎಷ್ಟು ಹೋರಾಟ ಮಾಡ್ತಿದ್ದೀರೋ ಅದನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಆ ಒಳ್ಳೆಯದು ಆಗಬಾರ್ದು ಅಂತ ಕೆಟ್ಟದ್ದು ತುಂಬ ಜನ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇದೆ. ನಾನು ನನ್ನ ಒಂದು ಕ್ಷಣದಲ್ಲಿ ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ ನಾನು ನಿಮ್ಮ ಒಂದು ಕೆಟ್ಟ ಆಲೋಚನೆಗಳು, ಕೆಟ್ಟ ಪರಿಸ್ಥಿತಿಗಳು, ಕೆಟ್ಟ ಸ್ಥಳಗಳನ್ನ ನಾನು ಸುಟ್ಟು ಭಸ್ಮ ಮಾಡಬಲ್ಲೆ. ಆದರೆ ನಿಮಗೆ ಒಂದು ಪುನರ್ಜನ್ಮದ ಒಂದು ಕರ್ಮಫಲನ ನೀವು ತುಂಬಿಸ್ಕೊಂಡು ಹೋಗ್ತಾ ಇದ್ದೀರಾ. ಈ ಜನ್ಮದಲ್ಲ, ಮುಂದೆ ಬರುವ ಜನ್ಮದಲ್ಲೂ ಕೂಡ ನೀವು ಮಾಡುವಂಥ ಪಾಪ ಕರ್ಮಗಳನ್ನ ಅದನ್ನು ತುಂಬಿಸ್ಕೊಂಡು ನೀವು ಮುಂದೆ ಹೋಗ್ತಾ ಇದ್ದೀರಾ. ಮುಂದಿನ ಜನ್ಮಕ್ಕೂ ಬೇಡ ಅಂತ ಎಷ್ಟು ಬಾರಿ ಹೇಳಿದ್ರು ನಾನು ತಪ್ಪು ಮಾಡೇ ಮಾಡ್ತೀನಿ, ನಾನು ಹೀಗೇ ಇರ್ತೀನಿ, ಹಠ ಮಾಡಿಕೊಂಡು ದ್ವೇಷ ಸಾಧಿಸ್ಕೊಂಡು ಈ ರೀತಿ ಹೋಗ್ತಾ ಇದ್ದೀರಲ್ಲ, ನಿಮಗೆ ಕರ್ಮ ಕಟ್ಟಿದ್ದ ಬುದ್ಧಿ ನೀನು ಮಾಡಲಿಕ್ಕಾಗಲ್ಲ. ಮುಂದಿನ ಜನ್ಮಕ್ಕೂ ನೀವು ಕೆಟ್ಟ ಫಲನ ನೀವು ಆ ಕರ್ಮನ ಅನುಭವಿಸ್ತೀರ. ಇವಾಗ ನೀವು ಈ ಜನ್ಮದಲ್ಲಿ ಯಾರಿಗೆ ಎಷ್ಟು ನೋವು, ಅವಮಾನ, ನರಕ, ದ್ವೇಷ, ಒಬ್ಬರನ್ನ ಹೀಯಾಳಿಸೋದು, ಒಬ್ಬರನ್ನ ಚುಡಾಯಿಸಿ ಮಾತಾಡಿದ್ದು, ಇವೆಲ್ಲವೂ ಈ ಕರ್ಮ ಈ ಜನ್ಮದಲ್ಲೂ ನೀನು ಅನುಭವಿಸ್ಬೇಕು, ಮುಂದಿನ ಜನ್ಮದಲ್ಲೂ ನೀನು ಅನುಭವಿಸ್ಬೇಕು. ಅದನ್ನು ನೀನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಎಂತೆಂಥವರು ನಾನು ನೋಡಿ ಹೊಸ್ಕಾಕ್ಬಿಟ್ಟಿದ್ದೀನಿ, ಅದು ನೀನು ಯಾವ ಲೆಕ್ಕ ಈಗ ನನ್ನ ಮುಂದೆ ಅಂತ ಶ್ರೀ ಹನುಮಂತ, ಬಲಶಾಲಿ ಹನುಮಂತ ಹೇಳ್ತಾ ಇದ್ದಾರೆ. ಯಾರು ಈ ಕೆಟ್ಟ ಪರಿಸ್ಥಿತಿಗೆ ಭಯಪಟ್ಕೊಂಡಿದ್ದೀರಾ, ನಿಮಗೆ ಬೆಳಕಿನ ಕಡೆಗೆ ದಾರಿ ಸಿಗ್ತಾ ಇದೆ. ನೀವು ಹೆಚ್ಚು ಕೆಟ್ಟ ಪರಿಸ್ಥಿತಿಯಿಂದ ಒಳ್ಳೆಯ ಪರಿಸ್ಥಿತಿ ಕಡೆ ಹೋಗ್ತಾ ಇದ್ದೀರಾ. ಬೆಳಕು ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ. ಆ ಒಂದು ಏನು ಇತ್ತು ಎಲ್ಲ ಹೋಗ್ತಾ ಇದೆ. ಶ್ರೀರಾಮ ರಕ್ಷಾ ನಿಮಗಿದೆ. ರಾಮನ ಜೊತೆಗೆ ಹನುಮಂತನ ರಕ್ಷೆ ಕೂಡ ನಿಮಗಿದೆ. ಹನುಮಂತನ ಆರಾಧನೆ ಮಾಡಿ, ಹನುಮಂತನ ಜಪ ಮಾಡಿ, ಶ್ರೀರಾಮನ ಜಪ ಮಾಡಿ, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಶ್ರೀರಾಮನಿಗೆ ಇಷ್ಟವಾದ ನೈವೇದ್ಯನ ಸಮರ್ಪಣೆ ಮಾಡಿ, ದೇವಸ್ಥಾನಗಳಲ್ಲಿ ನೈವೇದ್ಯನ ಅಂದರೆ ಆ ಅನ್ನದಾನನ ಮಾಡಿಸಿ, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಹನುಮಂತನ ದೇವಸ್ಥಾನಗಳಲ್ಲಿ, ಗುಡಿಗಳಲ್ಲಿ ಅಲ್ಲೂ ಕೂಡ ಅನ್ನದಾನಗಳನ್ನ ಮಾಡೋದ್ರಿಂದ ನಿಮಗೆ ಆ ಒಂದು ಕೆಟ್ಟ ಪರಿಸ್ಥಿತಿಗಳಿಂದ ನಿಮ್ಮ ಶಕ್ತಿಯ ಅನುಕೂಲಗಳು ಯಾವ ರೀತಿ ಇದೆಯೋ ಅದನ್ನು ಆ ರೀತಿ ನೀವು ಅನ್ನ ದಾನ ಮಾಡೋದ್ರಿಂದ
ನಿಮ್ಮ ಕೆಟ್ಟ ಪರಿಸ್ಥಿತಿಗಳು ಕ್ಷಣಾರ್ಥದಲ್ಲಿ ಮಾಯವಾಗಲಿಕ್ಕೆ ಸಾಧ್ಯತೆ ಇದೆ. ದಯವಿಟ್ಟು ಯಾರು ಈ ರೀತಿ ಮೆಸೇಜ್ಗೆ ಕನೆಕ್ಟ್ ಆಗಿದ್ದೀರಾ ಅವರು ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೈವಿಕ ಮಾರ್ಗದರ್ಶನ ಸ್ವೀಕರಿಸಿ, ಅದರಿಂದ ನಿಮಗೆ ಎಲ್ಲವೂ ಪರಿಸ್ಥಿತಿಗಳು ಸರಿ ಹೋಗಲಿಕ್ಕೆ ಇದೆ. ನಿಮ್ಮ ಸುತ್ತು ಕಪ್ಪು ಹೊಗೆ ಥರ ನಿಮ್ಮ ಪರಿಸ್ಥಿತಿ ಇರ್ಬೋದು, ಆದರೆ ನಿಮಗೆ ಭಗವಂತ ನಿಮ್ಮ ಮಧ್ಯದಲ್ಲಿ, ನಿಮ್ಮ ಜೀವನದ ಮಧ್ಯದಲ್ಲಿ ಭಗವಂತ ಅದನ್ನು ಒಳ್ಳೆಯ ಪರಿಸ್ಥಿತಿನ ಕೊಡ್ತಾ ಇದ್ದಾರೆ. ಅದನ್ನು ಸ್ವೀಕರಿಸಿ. ನಿಮ್ಮ ಲಾಭ ಪ್ರಯತ್ನಗಳು ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಸಿಗತ್ತೆ. ಯಾವ ರೀತಿ ಲಾಭ ಆಗತ್ತೆ ಅನ್ನೋದನ್ನು ಉತ್ತರ ಸಿಗುತ್ತೆ, ಕೆಲವೇ ದಿನಗಳಲ್ಲಿ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಉನ್ನತ ಶಕ್ತಿಶಾಲಿಗಳಾಗ್ತೀರಾ, ಉನ್ನತ ಯಶಸ್ಸು, ಕೀರ್ತಿ ಯಶಸ್ಸುಗಳನ್ನ ಪಡ್ಕೋತೀರಾ, ಒಳ್ಳೆ ಹೆಸರು ನಿಮಗೆ ಬರಲಿಕ್ಕಿದೆ, ಕೀರ್ತಿ ಯಶಸ್ಸು ಸಿಗಲಿಕ್ಕಿದೆ, ಅದನ್ನು ಪಡ್ಕೊಳ್ತೀರಾ. ನೀವು ದುರಾದೃಷ್ಟರಲ್ಲ, ಒಳ್ಳೆಯ ಅದೃಷ್ಟವನ್ನು ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಶ್ರೀ ಹನುಮಂತ. ನಿಮ್ಮ ಮನಸ್ಸು ತೆರೆದುಕೊಳ್ಳಿ, ನಿಮ್ಮ ಕೆಟ್ಟ ಭಯಗಳನ್ನ ಬಿಟ್ಟಾಕಿ. ಆ ಒಂದು ನಿಮ್ಮ ಸುತ್ತು ಕೆಟ್ಟ ಪರಿಸ್ಥಿತಿಗಳು ಏನೇ ಇರಲಿ, ಕೆಟ್ಟದ್ದು ಅಂದರೆ ಕೆಟ್ಟ ದೃಷ್ಟಿಗಳು ಇರ್ಬೋದು, ಅಥವಾ ಒಂದು ಕೆಟ್ಟ ಒಂದು ಶಕ್ತಿಗಳಿರ್ಬೋದು, ಕೆಟ್ಟ ಶಕ್ತಿಗಳು ಇರ್ಬೋದು, ಯಾವುದೇ ಥರ ವಾಮಾಚಾರದ ಕೆಟ್ಟ ಶಕ್ತಿಗಳು ಇರ್ಬೋದು, ನಿಮ್ಮ ಸುತ್ತು ಇರ್ಬೋದು, ಅಥವಾ ನೀವು ಇರೋ ಸ್ಥಳದಲ್ಲಿ ಇರ್ಬೋದು, ನೀವು ವಾಸಿಸುವ ಸ್ಥಳದಲ್ಲೂ ಕೂಡ ಇರ್ಬೋದು, ನೀವು ಓಡಾಡೋ ಸ್ಥಳದಲ್ಲೂ ಕೂಡ ಇರ್ಬೋದು, ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಅಂತಲೇ ಇರ್ಬೋದು ಕೆಟ್ಟ ಶಕ್ತಿಗಳು. ಆದರೆ ಏನೂ ಚಿಂತೆ ಬೇಡ ಮಕ್ಕಳ, ನಾನು ನಿಮ್ಮನ್ನು ಕಾಪಾಡ್ಕೊಂಡು ಹೋಗ್ತಾ ಇರೋದು ನಾನು ತಾನೆ, ಏಕೆ ಹೆದರಿಕೆ, ಅವರು ಇರಲಿ ಬಿಡು, ನಿನ್ನ ಮಧ್ಯೆ ನಾನಿದ್ದೀನಿ, ನಿನ್ನ ಜೊತೆ ನಾನಿದ್ದೀನಿ ಅಂತ ಶ್ರೀ ಹನುಮಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಹನುಮಾನ್ ಚಾಲೀಸ್ ಓದಿ, ಅದರಿಂದ ಒಳ್ಳೆಯದಾಗತ್ತೆ ಅಂತ ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ದೇವರುಗಳನ್ನ ನಂಬಿ, ದುಷ್ಟಶಕ್ತಿಗಳಿದೆ ಅಂತ ಹೆದರೋದು ಬೇಡ, ದುಷ್ಟ ರಾಕ್ಷಸರಿದ್ದಾರೆ ಅಂತ ಹೆದರೋದು ಬೇಡ. ದುಷ್ಟ ಜನರು ರಹಸ್ಯವಾಗಿ ಕೂಡ ವಾಚ್ ಮಾಡ್ತಾ ಇರ್ತಾರೆ, ನಿಮ್ಮನ್ನು ರಹಸ್ಯವಾಗಿ ನೋಡ್ತಾ ಇದ್ದಾರೆ ನಿಮ್ಮನ್ನು ಅನ್ನೋದನ್ನು ನಿಮ್ಮ ಗಮನಕ್ಕಿದ್ದರೆ ಸಾಕು. ಆದರೆ ಹೆದರೋ ಅವಶ್ಯಕತೆ ಬೇಡ. ಯಾಕೆ ಗಮನಕ್ಕೆ ಇರಬೇಕು ಅಂದರೆ, ನಿನ್ನ ಗಮನಕ್ಕೆ ಇತ್ತು ಅಂದರೆ ನೀನಾಗ ಶ್ರೀರಾಮನ ಮೊರೆ ಹೋಗ್ತೀಯ, ನೀನು ನನ್ನ ಸ್ಮರಣೆ ಮಾಡಿಕೊಳ್ತಾ ಇರ್ತೀಯ. ಹಾಗಾಗಿ ನೀನು ಆ ಗಮನಕ್ಕೆ ಇರಬೇಕು ಅಷ್ಟೇ. ಆದರೆ ಹೆಚ್ಚು ಗಮನ ಧ್ಯಾನ ಜಪದಿಂದ ನಾನು ಪಾರು ಮಾಡ್ತೀನಿ, ನಿನ್ನನ್ನು ಕಾಪಾಡೋಕ್ಕಂತಲೇ ನಾನು ಇದ್ದೀನಿ ಅಂತ ಹನುಮಂತ ಹೇಳ್ತಾ ಇದ್ದಾರೆ. ನೋಡೋಣ, ಏಂಜಲ್ಸ್ ಕಾರ್ಡಲ್ಲಿ ಕೇಳೋಣ, ಮತ್ತು ಕೃಷ್ಣನ ಒಂದು ವಿಷಯ ಏನು ಕೊಡ್ತಾರೆ ಕೇಳೋಣ ಲಾಸ್ಟ್. ನಂತರ ಏಂಜಲ್ಸ್ ಕಾರ್ಡಲ್ಲಿ ಕೇಳೋಣ ಕೃಷ್ಣ ಏನು ಹೇಳ್ತಾರೆ. ಹನುಮಂತ ಮತ್ತು ರಾಮ ಕೃಷ್ಣ ಎಲ್ಲ ಅವರೇ ಒಂದೇ ಅವತಾರ. ಹನುಮಂತ ಹೇಳಿದ್ದ ವಿಚಾರಗಳಲ್ಲಿ ರಾಮನಾಗಿ ಕೃಷ್ಣನಾಗಿ ಹೇಳಿದ್ದಾರೆ. ಯಾಕೋ ಈ ಕಾರ್ಡ್ನ ಎತ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಈ ಕಾರ್ಡು ಎತ್ಕೊಂಡೆ. ಈ ಡೆಕ್ನ ಕೊಟ್ಟಿದ್ದಾರೆ, ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಲಕ್ಷ್ಮೀ ನರಸಿಂಹರು ಬಂದಿದ್ದಾರೆ. ಹೆದರಬೇಡಿ. ನಿಮ್ಮ ಮಡಿಲಲ್ಲಿ ನೋಡಿ, ನಿಮ್ಮ ಮಡಿಲಲ್ಲಿ ನಿಮ್ಮ ಮಕ್ಕಳನ್ನ ನೀವು ಹೇಗೆ ಇಟ್ಕೊಂಡು ನೋಡ್ಕೋತೀರ, ಆ ರೀತಿ ಶ್ರೀ ಲಕ್ಷ್ಮೀ ನರಸಿಂಹ ಆಗಿ ಅವರು ಪ್ರಹ್ಲಾದನ ತೊಡೆ ಮೇಲೆ ಇಟ್ಕೊಂಡು ಹೇಗೆ ಕಾಪಾಡ್ತಿದ್ದಾರೋ, ಅವರ ತಂದೆನ ಕೊಂದು ಅವ್ರಿಗೆ ಲೋಕಕ್ಕೆ ಒಂದು ಬುದ್ಧಿಪಾಠನ ಕಲಿಸಿ ಹೇಗೆ ಪ್ರಹ್ಲಾದನ ತೊಡೆ ಮೇಲೆ ಕೂರಿಸ್ಕೊಂಡು ಕಾಪಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ನಾನು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ, ಕಾಪಾಡ್ತೀನಿ ಮಗು, ಚಿಂತೆ ಮಾಡಬೇಡ, ಇಂಥ ರಾಕ್ಷಸರು ನನಗೆ ಯಾವ ಲೆಕ್ಕ ಅಂತ ಲಕ್ಷ್ಮೀ ನರಸಿಂಹ ಹೇಳ್ತಾ ಇದ್ದಾರೆ. ಇಲ್ಲಿ ಗರುಡ ದೇವರು ಕೂಡ ಇದ್ದಾರೆ, ಅವರು ಕೂಡ ಅದನ್ನು ಹೇಳ್ತಾ ಇರೋದು. ನಾನಿದ್ದೀನಿ ಅಂತ ಲಕ್ಷ್ಮೀ ನರಸಿಂಹ ಸ್ವಾಮಿ ಹೇಳಬೇಕಾದ್ರೆ ನೀವು ಯಾಕೆ ಹೆದರ್ತಿದ್ದೀರಾ ಅಂತ ಗರುಡ ದೇವರು ಕೂಡ ಹೇಳ್ತಾ ಇದ್ದಾರೆ.
ಕ್ಷಣಮಾತ್ರದಲ್ಲಿ ನಾನು ಈ ಚಕ್ರವನ್ನು ನಾನು ಎಸೆದರೆ ಆ ಒಂದು ಕ್ಷಣದಲ್ಲೇ ಅವರು ಮೃತ್ಯುಗೆ ಕಾರಣ ಆಗ್ತಾರೆ. ನಿನ್ನ ಮೃತ್ಯು ಅವ್ರ ಕೈಯಲ್ಲಿಲ್ಲ, ಆ ಮೃತ್ಯು ಕೈ ಯಾರ ಕೈಯಲ್ಲಿದೆ ಅಂತ ಗೊತ್ತಿದ್ರೂ ಅವರು ದುರಹಂಕಾರ ಪಡ್ತಾ ಇದ್ದಾರೆ. ಮಗು, ಹೆದರಬೇಡ, ನಿನ್ನನ್ನು ಕೊಲ್ಲೋದಕ್ಕೆ ಅಷ್ಟು ಸುಲಭವಾಗಿ ನಾನು ಬಿಡಲಾರೆ. ನಾನು ಎಲ್ಲವೂ ಸೃಷ್ಟಿ ಮಾಡಿರೋದು ಅಂತ ಲಕ್ಷ್ಮೀ ನರಸಿಂಹ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಸುಳ್ಳು ಪ್ರಮಾಣ ಮಾಡಿದ್ದೀರಾ ಅವ್ರಿಗೀಗ ಭಗವಂತ ಬುದ್ಧಿ ಕಲಿಸೋ ಕಾಲ ಬಂದಾಯಿತು. ನಾನು ಅವನಿಗೆ ಬುದ್ಧಿ ಕಲಿಸಿನಿ. ಅವನು ಅಥವಾ ಅವಳು ಯಾರು ಸುಳ್ಳು ಲಕ್ಷ್ಮೀ ದೇವಸ್ಥಾನದಲ್ಲಿ ದೇವರುಗಳ ಲಕ್ಷ್ಮೀ ನರಸಿಂಹ ದೇವ್ರ ಮುಂದೆ ಸುಳ್ಳು ಹೇಳಿದ್ದೀರಾ, ಅವರು ಈ ಕಂಬದಲ್ಲಿ ಬಂದು ಉದ್ಭವವಾಗಿ ಹಿರಣ್ಯ ಅವರ ಪ್ರಹ್ಲಾದನ ತಂದೆನ ಕೊಂದರು. ಅವರ ನರಗಳನ್ನ ಕಿತ್ತು ಹೊಟ್ಟೆಯಲ್ಲಿ ಸಿಗಿದು ಹಾಕಿ ಅವ್ರನ್ನ ಕೊಂದು ಅವರು ಕೊರಳಿಗೆ ಹಾರವಾಗಿ ಹಾಕ್ಕೊಂಬಿಟ್ರು. ಅದನ್ನು ಅವನ್ನೇ ಮಾಡಾಕ್ದೆ. ಇನ್ನು ಈ ರಾಕ್ಷಸರನ್ನ ನಾನೇನು ಸುಮ್ಮನೆ ಬಿಡ್ತೀನಾ? ನಿನಗೆ ಸಾವನ್ನು ಕೊಡೋಕ್ಕೆ ಬಂದರೆ ನಾನು ಅವ್ರಿಗೆ ಸಾವು ಕೊಡ್ತೀನಿ. ನನ್ನ ಪವಾರು ಏನು ಅನ್ನೋದು ಅವ್ರಿಗೆ ಗೊತ್ತಿದ್ದು ಅವರ ದುರಾಂಕಾರ ತೋರಿಸ್ತಾ ಇದ್ದಾರೆ. ಈಗ ನನ್ನ ಪವರ್ ಏನು, ನನ್ನ ಶಕ್ತಿ ಏನು, ನನ್ನ ಜ್ಞಾನವೇನು ಅಂತ ನಾನು ತೋರಿಸೋ ಸಮಯ ಬಂದಾಯಿತು. ಮಗು, ನೀನು ಚಿಂತೆ ಮಾಡಬೇಡ ಅಂತ ಇಲ್ಲಿ ಲಕ್ಷ್ಮೀ ನರಸಿಂಹ ನಗನಗುತ್ತಾ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರೋ ತಾಯಿ ಮಕ್ಕಳನ್ನ ಕಾಪಾಡೋ ಸಮಯ ಕೂಡ ಬಂದಿದೆ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ, ಈಗ ನಾನು SRNO ಕಾರ್ಡ್ ಎತ್ಕೋಬೇಕು ಅಂತ ಅಂದ್ಕೊಂಡು ಹೇಳಿದ್ದು ನಾನು. ಆದರೆ ಈ ಕೃಷ್ಣ ಪರಮಾತ್ಮನ ಕಾರ್ಡ್ ಎತ್ಕೊಂಡಾಗ ಈ ಕಾರ್ಡು ಲಾಸ್ಟ್ ಬಾಟಮ್ ಆಫ್ ದ ಕಾರ್ಡ್ ಇದರಲ್ಲಿ ಈ ರೀತಿ ಹೇಳಿಸ್ತಾ ಇದ್ದಾರೆ. ಯಾರೋ ಒಂದು ತಾಯಿ ಕೂಡ ಕೊರಗ್ತಾ ಇದ್ದಾಳೆ. ತಾಯಿ ಮಕ್ಕಳಿಂದ ದೂರ ಆಗಿರ್ಬೋದು, ಅಥವಾ ಮಗುವಿಂದ ತಾಯಿ ಕೂಡ ದೂರ ಆಗಿರ್ಬೋದು, ಅಥವಾ ತಾಯಿ ಮಕ್ಕಳನ್ನ ಯಾರೋ ದೂರ ಮಾಡಿರ್ಬೋದು. ಕೆಟ್ಟ ಉದ್ದೇಶಗಳು, ಅವರ ಉದ್ದೇಶಗಳು ಸರಿ ಇಲ್ಲ. ಅವ್ರು ಮಾಡಿರೋ ಕರ್ಮ ಎಂಥ ಕರ್ಮಗಳು ಗೊತ್ತಾ? ಜನ್ಮ ಜನ್ಮಕ್ಕೂ ಅದು ಹೋಗಲ್ಲ ಆ ಕರ್ಮ. ಅವರು ಅನುಭವಿಸೇ ತೀರ್ತಾರೆ. ತಾಯಿ ಮಕ್ಕಳನ್ನ ಯಾರು ಇಷ್ಟು ದೂರ ಮಾಡಿದಾರೋ, ಇಷ್ಟು ನರಕದಲ್ಲಿ ಅನುಭವಿಸೋಗಿ ಮಾಡಿದಾರೋ, ಅವರು ಬೇರೆ ಮಾಡಿದಂಥ ರಾಕ್ಷಸರನ್ನು ನಾನು ಸುಮ್ಮನೆ ಬಿಡಲ್ಲ. ಮಗು, ನೀನು ಚಿಂತೆ ಮಾಡಬೇಡ, ಕಾಲ ಹತ್ರಕ್ಕೆ ಬಂದಿದೆ, ನಾನು ಎಲ್ಲವೂ ಸರಿ ಮಾಡ್ತೀನಿ ಅಂತ ಲಕ್ಷ್ಮೀ ನರಸಿಂಹ ಸ್ವಾಮಿ ಹೇಳ್ತಾ ಇದ್ದಾರೆ. ತುಂಬ ಎನರ್ಜಿ ಇತ್ತು. ಯಾರಿಗೆ ಇದು ಕನೆಕ್ಟ್ ಆಗಿದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ತಾಯಿ ಮಕ್ಕಳ ವಿಚಾರದಲ್ಲಿ ಯಾರು ನೋವು ತಿಂತಾ ಇದ್ದೀರಾ, ತಾಯಿ ಮಕ್ಕಳಿಂದ ಸಮಸ್ಯೆಗೆ ಕಾರಣರಾಗಿದ್ದೀರಾ, ದಯವಿಟ್ಟು ತಿಳಿಸಿ. ಗಣೇಶನ ಹಬ್ಬ ಬರ್ತಾ ಇದೆ, ಗಣೇಶನ ಹಬ್ಬ ಆಚರಣೆ ಮಾಡಿ ಆಯಿತಾ. ಗಣೇಶನ ಹಬ್ಬ ಬರ್ತಾ ಇದೆ, ಒಳ್ಳೆಯ ರೀತಿಯಾಗಿ ಗಣಪನ ಆರಾಧನೆ ಮಾಡಿ, ಧ್ಯಾನ ಜಪ ಮಾಡಿ, ಆ ಲಡ್ಡು ನೈವೇದ್ಯ ಇಡಿ. ಅವ್ರ ಮೋದಕ ತುಂಬ ಇಷ್ಟಪಡ್ತಾರೆ, ಅವ್ರನ್ನ ಚೆನ್ನಾಗಿ ಪೂಜಿಸಿ ಈಗ ಬರುವಂಥ ಗಣಪತಿ ಹಬ್ಬನ ಅಂತ ಹೇಳ್ತಾ ಇದ್ದಾರೆ. ಸುಮಾರು ಕಾರ್ಡ್ಸ್ ಕೊಟ್ಬಿಟ್ಟಿದ್ದಾರೆ, ನೋಡೋಣ. ದಶಾವತಾರ ಶ್ರೀ ಹರಿ ನಾರಾಯಣ, ಎಷ್ಟೊಂದು ಅವತಾರಗಳು ಅವರಲ್ಲೇ ಅಡಗಿದೆ. ಅದೆಲ್ಲವೂ ನಾನು ಎಲ್ಲ ಅವತಾರದಲ್ಲೂ ನಾನು ಪ್ರತಿಯೊಬ್ಬರಲ್ಲೂ ನಾನು ಇದ್ದೀನಿ, ನಾನು ನೋಡ್ಕೋತೀನಿ. ಜಗತ್ತೇ ನನ್ನ ಕೈಯಲ್ಲಿದೆ. ಯಾರನ್ನೂ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕೆಟ್ಟ ಪರಿಸ್ಥಿತಿಗಳು ಕೊಟ್ಟಿರ್ಬೋದು, ಆ ಕೆಟ್ಟ ಪರಿಸ್ಥಿತಿಗಳಿಂದ ಬಚಾವ್ ಹೇಗೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ಮಕ್ಕಳ ಚಿಂತೆ ಮಾಡಬೇಡ್ರಿ, ಅವ್ರು ಯಾಕೋ ಮಿತಿ ಮೀರ್ತಿದ್ದಾರೆ, ಪರವಾಗಿಲ್ಲ. ನಾನು ಎಷ್ಟೋ ಎಚ್ಚರಿಕೆ ಕೊಟ್ಟೆ. ಯಾಕೆ ಈ ದುರಹಂಕಾರ ಬೆಳೆಸ್ಕೊತಾ ಇದ್ದಾರೆ ಅನ್ನೋ ಗೊತ್ತು. ಕಾಲ ಅಂತ್ಯವಾಗ್ತಾ ಇದೆ, ಅವರ ಜೀವನದಲ್ಲಿ ಕಾಲ ಅಂತ್ಯ ಆಗ್ತಾ ಇದೆ. ನೀನು ಹೆದರಬೇಡ, ನಾನು ಎಲ್ಲ ಅವತಾರದಲ್ಲೂ ನಿಂತು ನಿನ್ನನ್ನು ಕಾಪಾಡ್ತಾ ಇದ್ದೀನಿ. ಚಿಂತೆ ಮಾಡಬೇಡ. ಅವರ ಮನಸ್ಸಿನಲ್ಲಿ ಇರುವಂಥ ಹಾವಿನ ವಿಷದಂತೆ ನಾನು ಗುರಿ ಇಟ್ಟಿದ್ದೀನಿ. ಅವ್ರನ್ನ ಹೇಗೆ ರಕ್ಷಿಸಬೇಕು, ನನ್ನ ಮಕ್ಕಳನ್ನ ಹೇಗೆ ವಿಷದಂತೆ ಅವ್ರನ್ನ ಹೇಗೆ ನಾನು ನಾಶ ಮಾಡಬೇಕು, ಅವ್ರನ್ನ ಸುಟ್ಟು ಹಾಕಬೇಕು, ಅವ್ರನ್ನ ನನ್ನ ಪಾದದಳಿ ಕೆಳಗಡೆ ಹಾಕ್ಕೊಂಡು ತುಳಿದು ಭಸ್ಮ ಮಾಡಬಲ್ಲೆ ಅಂತ ಹೇಳ್ತಾ ಇದ್ದಾರೆ ಶ್ರೀ ಕೃಷ್ಣ ಪರಮಾತ್ಮ, ಶ್ರೀ ಹರಿ. ಯಾರಾದರೂ ಕೃಷ್ಣನ ದೇವಸ್ಥಾನಕ್ಕೆ ಹೋಗೋರಿದ್ದರೆ ನವಿಲ್ಗರಿ ಕೃಷ್ಣನಿಗೆ ಕೊಟ್ಟು ಬನ್ನಿ, ಅದರಿಂದ ನಿಮ್ಮ ಸಮಸ್ಯೆ ಬಗೆಹರುತ್ತೆ. ದೇವ್ರ ಕೋಣೆಯಲ್ಲಿ ನವಿಲ್ಗರಿ ಇಡೋದ್ರಿಂದ ನಿಮ್ಗೆ ಒಳ್ಳೆಯದಾಗತ್ತೆ. ತುಂಬ ಟಯರ್ಡ್ ಆಗಿಬಿಡ್ತು ನನಗೆ.
ಯಾರ್ಯಾರೋ ಯುದ್ಧ ಮಾಡಲಿಕ್ಕೆ ಸಂಚುಗಳು ಮಾಡ್ತಾ ಇದ್ದಾರೆ, ಗಲಾಟೆಗಳು ಮಾಡಬೇಕು, ಜಗಳಗಳನ್ನ ಮಾಡಬೇಕು, ಎಲ್ಲಂದರಲ್ಲೇ ಅವಮಾನ ಮಾಡಬೇಕು ಅಂತ ಸೃಷ್ಟಿ ಮಾಡ್ಕೊಂಡಿರುವಂಥ ಕೆಟ್ಟ ಮನಸ್ಸು ಉಳ್ಳಂಥವ್ರನ್ನ ನಾನು ನೋಡ್ತಾ ಇದ್ದೀನಿ. ಅವ್ರಿಗೆ ಅಲ್ಲೇ ಬಹುಮಾನ ಕೊಡ್ತಾ ಇದ್ದೀನಿ, ಆದರೂ ಅವ್ರಿಗೆ ಬುದ್ಧಿ ಕಲಿತಾ ಇಲ್ಲ. ಕೆಟ್ಟ ಯೋಚನೆಗಳು, ಕೆಟ್ಟ ಪರಿಸ್ಥಿತಿಗಳಿಗೆ ಜಗಳ ತಂದಿಡೋರ ಮಧ್ಯೆ ಅವ್ರಿಗೆ ಉಲ್ಟಾ ಹೊಡೆಯೋ ಥರ ನಾನು ಮಾಡ್ತಾ ಇದ್ದೀನಿ, ಆದರೂ ಅವ್ರ ಬುದ್ಧಿ ಕಲಿತಾ ಇಲ್ಲ. ಅವರ ದುರಹಂಕಾರ ಅಂತ್ಯ ಮಾಡ್ತೀನಿ ನಾನು ಅಂತ ಶ್ರೀರಾಮ ಮತ್ತು ಹನುಮಂತ ಹೇಳ್ತಾ ಇದ್ದಾರೆ. ಶ್ರೀ ಸತ್ಯನಾರಾಯಣ ವ್ರತ ಮಾಡಲಿಕ್ಕೆ ಯಾರಾದರೂ ತಯಾರು ಮಾಡ್ಕೊಳ್ಳೋರು ಆದಷ್ಟು ಬೇಗ ಮಾಡ್ಕೊಳ್ಳಿ, ಅದರಿಂದ ಒಳ್ಳೆಯದಾಗತ್ತೆ. ಆದರೆ ಈ ಶ್ರಾವಣದಲ್ಲಿ ಸತ್ಯನಾರಾಯಣ ವ್ರತ ಮಾಡ್ಕೊಳ್ಳೋದ್ರಿಂದ, ಪೂಜೆ ಮಾಡ್ಕೊಳ್ಳೋದ್ರಿಂದ, ಅದರಿಂದ ನಿಮಗೆ ಇನ್ನಷ್ಟು ಆಶೀರ್ವಾದ ದೇವ್ರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗ್ತೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಳೆ ಬೆಳೆ ಎಲ್ಲವೂ ಚೆನ್ನಾಗಾಗುತ್ತೆ. ಕೆಲವು ಕಡೆ ವಿಪರೀತ ಮಳೆಯಿಂದ ಕೊಚ್ಕೊಂಡು ಹೋಗ್ಬೋದು, ಇನ್ನು ಕೆಲವ್ರಿಗೆ ಬೆಳೆಗಳು ಚೆನ್ನಾಗಿ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಹೇಗೆಂದರೆ ಹಾಗಿದೆ. ನಾರದ ಮುನಿ ಥರ ಜಗಳನ ತಂದಿಕ್ಕೋರು ತುಂಬ ಜನ ಇದ್ದಾರೆ. ನಾರದ ಮುನಿ ಕೆಲಸ ಮಾಡೋರು ಯಾರು ಅಂತ ಕಂಡು ಹಿಡ್ಕೊಂಡಿದ್ರೆ ಎಚ್ಚರಿಕೆಯಿಂದ ಇರಿ. ಕೆಲವರು ಜಗಳ ತಂದಿಡೋರು ತುಂಬ ಜನ ಇದ್ದಾರೆ, ಅದರಲ್ಲಿ ಒಳ್ಳೆ ರೀತಿಯಾಗಿ ಮಾತಾಡಿಕೊಂಡು ಹಿಂದೆ ಜಗಳನೂ ತಂದಿಕ್ಕೋರು ಇದ್ದಾರೆ. ಅಂಥವ್ರ ಹತ್ರ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಯೋಚನೆ ನಿನಗೆ ಇರಲಿ ಮಗು ಅಂತ ಹೇಳ್ತಾ ಇದ್ದಾರೆ. ಗರುಡ ದೇವರಿಗೆ ಒಂದು ನಮಸ್ಕಾರ ಮಾಡಿ, ಗರುಡ ದೇವ್ರಿಗೂ ಒಂದು ಪ್ರಾರ್ಥನೆ ಮಾಡಿ, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಸಮುದ್ರ ದೇವರಿಗೆ ಅವರಿಗೆ ಒಂದು ಧನ್ಯವಾದನ ಹೇಳಿ, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಆಕಾಶ ದೇವಿಗೆ ಆ ದೇವ್ರಿಗೂ ಒಂದು ನಮಸ್ಕಾರನ ಮಾಡಿ. ಏಕೆಂದರೆ ಪ್ರಕೃತಿ ಅಂದ್ರೇ ಹೀಗೆ. ಪ್ರಕೃತಿಯಲ್ಲಿ ನಾವು ಎಲ್ಲವೂ ಬೆಳೆ, ಊಟ, ಮಳೆ, ಗಾಳಿ, ಬೆಳಕು, ಕತ್ತಲು ಪ್ರತಿಯೊಂದು ನಾವು ನೋಡ್ತೀವಿ. ಅದರಿಂದ ನಮಗೆ ಉಪಯೋಗ ಇರೋದ್ರಿಂದ ಪ್ರಕೃತಿ ಮಾತೆಗೆ ಒಂದು ಧನ್ಯವಾದಗಳನ್ನ ತಿಳಿಸಿ, ಈ ಕಾಲನ ಈ ರೀತಿ ಸಮಾಧಾನವಾಗಿ ಒಳ್ಳೆಯ ರೀತಿಯಾಗಿ ನಡೆಸ್ಕೊಂಡು ಹೋಗೋ ತಂದೆ ಅಂತ ಒಂದು ಪ್ರಕೃತಿ ಮಾತೆಗೆ ಒಂದು ಧನ್ಯವಾದಗಳನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಕಾರ್ಡಲ್ಲಿ ಏನು ಹೇಳ್ತಾರೆ ನೋಡೋಣ. ನನಗೆ ಒಂಥರ ಶಾಕ್ ಆಗ್ತಿದೆ ಈ ಎನರ್ಜಿ. ಯಾರಿಗೆ ಈ ಮೆಸೇಜಸ್ಸು ಯಾರಿಗೆ ಕನೆಕ್ಟ್ ಆಗಿದೆ, ಎಸ್ ಆರ್ ನೋ ನೋಡೋಣ. ಏಂಜಲ್ಸ್ ಕಾರ್ಡಲ್ಲಿ ಯಾರಿಗೆ ಏನು ಮೆಸೇಜ್ ಕನೆಕ್ಟ್ ಆಗಿದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಪರಿಸ್ಥಿತಿಗೆ ಏನು ವಿಷಯನ ಕನೆಕ್ಟ್ ಆಗಿರುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಎಸ್ ಆರ್ ನೋ ಹೇಳಿ ಏಂಜಲ್ಸ್ ಪ್ಲೀಸ್. ಬಿಗ್ ಹ್ಯಾಪಿ ಚೇಂಜ್ ಬರ್ತಾ ಇದೆ ನೋಡಿ, ದೊಡ್ಡ ಬದಲಾವಣೆ ಬರ್ತಾ ಇದೆ. ಬಿಗ್ ಹ್ಯಾಪಿ ಚೇಂಜ್ ಬರ್ತಾ ಇದೆ. ಚಿಂತೆ ಮಾಡಬೇಡ್ರಿ, ಎಲ್ಲವೂ ಸರಿ ಹೋಗುತ್ತೆ ಅಂತ ಏಂಜಲ್ಸ್ ಕಾರ್ಡಲ್ಲಿ ಹೇಳಿದ್ದಾರೆ. ಇನ್ನೇಕೆ ತಡ, ಎಲ್ಲವೂ ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರೆ ಅಂದ್ಕೊಳ್ತೀನಿ. ಇನ್ನು ಕೆಲವರಿಗೆ ಇಲ್ಲಿ ಎಚ್ಚರಿಕೆಗಳು ಜೊತೆಗೆ ಆರೋಗ್ಯದ ಕಡೆ ಮತ್ತು ಪ್ರಕೃತಿ ವಿಚಾರದಲ್ಲಿ ನಿಮ್ಮ ಶತ್ರುಗಳ ಕಡೆ ಗಮನ. ನೀವು ಯಾವ ರೀತಿ ತಾಳ್ಮೆಯಿಂದ ಪರಿಸ್ಥಿತಿನ ನಿಭಾಯಿಸಬೇಕು ಅನ್ನೋ ವಿಚಾರದಲ್ಲಿ ಹನುಮಂತ ತಿಳಿಸಿದ್ದಾರೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಅಷ್ಟೇ, ಹೆಣ್ಣಾಗಲಿ ಗಂಡಾಗಲಿ ಅವರಿಗೆ ಹೇಳ್ತಾ ಇರೋದು ಹನುಮಂತ, ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ನೀನು ಯಾವುದೇ ಒಂದು ಕೆಲಸವನ್ನು ಸಾಧಿಸ್ತೀಯ. ನೀನು ತಾಳ್ಮೆಯಿಂದ ಯಾವುದನ್ನು ನೀನು ಪ್ರಯತ್ನ ಮಾಡಬೇಕು ಅಂತಿದ್ಯಾ ಅದನ್ನು ನೀನು ಪ್ರಚಾರ ಮಾಡಿಕೊಂಡು ಹೋಗಬೇಡ. ನೀನು ಸೈಲೆಂಟಾಗಿ ನಿನ್ನ ಮನಸ್ಸಲ್ಲಿ ನೀನು ಪ್ರಯತ್ನ ಮಾಡೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡು. ಆ ತಾಳ್ಮೆಯಿಂದ ಆ ಕೀರ್ತಿ ಯಶಸ್ಸು ನಿನಗೆ ಕಾದಿದೆ ಮಗು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊತ್ತು ರೀಡಿಂಗ್ ನೋಡಿದವರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಧನ್ಯವಾದಗಳು, ಥ್ಯಾಂಕ್ ಯು. ಮತ್ತು ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಇದರಲ್ಲಿ ಈ ರೀಡಿಂಗ್ ಮಾಡೋದು, ಈ ರೀಡಿಂಗ್ ನೀವು ಈ ಚಾನಲ್ನ ನೋಡೋದು ಅಂದರೆ ಸುಮ್ಮನೆ ಮಾತಲ್ಲ. ನಿಜವಾಗ್ಲೂ ಹೇಳ್ತೀನಿ, ಒಂದು ಮ್ಯಾಜಿಕ್ ಆಗಿರುತ್ತೆ, ದೇವರ ಒಂದು ಆಶೀರ್ವಾದ ಆಗಿರುತ್ತೆ. ನಿಮಗೆ ಏನು ಯಶಸ್ಸು ಕೀರ್ತಿಗಳನ್ನ ನಿಮ್ಮ ಒಂದು ಪರಿಸ್ಥಿತಿಗಳಿಗೆ ಈ ಟ್ಯಾರೋ ರೀಡಿಂಗು ಈ ಚಾನಲ್ ನಿಮಗೆ ಕನೆಕ್ಟ್ ಆಗುತ್ತೆ ಅಂದರೆ ಅದಕ್ಕೊಂದು ನಿಮಗೆ ಕಾಲ ಸೂಚನೆಗಳನ್ನ ಸೃಷ್ಟಿ ಮಾಡಿರ್ತಾರೆ ಭಗವಂತ. ಅದು ಯಾವ ಚಾನಲಿಂದ ಬೇಕಾದರೂ ನಿಮಗೆ ಕನೆಕ್ಟ್ ಆಗ್ಬೋದು. ಈ ಚಾನಲಿಂದನೇ ಅಂತಲ್ಲ, ಯಾವ ಚಾನಲಿಂದನೂ ಬೇಕಾದರೆ ಕನೆಕ್ಟ್ ಆಗ್ಬೋದು. ಆದರೆ ಈ ಚಾನಲಲ್ಲಿ ನಿಮಗೇನು ಕನೆಕ್ಟ್ ಆಗುತ್ತೆ, ನಿಮ್ಮ ಪರಿಸ್ಥಿತಿಗೆ ಅದೇನು ಕನೆಕ್ಟ್ ಆಗಿದೆ ದಯವಿಟ್ಟು ಅದು ಕಮೆಂಟಲ್ಲಿ ತಿಳಿಸಿ. ಮತ್ತು ಏನು ನಿಮಗೆ ಉತ್ತರನ ಕೊಟ್ಟಿದ್ದಾರೆ ಅದನ್ನು ತಿಳಿಸಿ. ಕಮೆಂಟಲ್ಲಿ ಓಂ ಶ್ರೀಂ ಹನುಮಂತಾಯೇ ನಮಃ ಅಂತ ಕಮೆಂಟ್ ಮಾಡಿ, ಓಂ ಶ್ರೀ ರಾಮಾಯೇ ನಮಃ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಜಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮತ್ತೊಮ್ಮೆ ಹೇಳಿಸ್ತಾ ಇದ್ದಾರೆ, ದಯವಿಟ್ಟು ಗಮನಿಸಿ. ಯಾರೆಲ್ಲ ಜಪ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯೋಗ ಕಲಿಬೇಕು ಅಂದ್ಕೊಂಡಿದ್ದೀರಾ, ಮುದ್ರೆಗಳನ್ನ ಕಲಿಬೇಕು ಅಂದ್ಕೊಂಡಿದ್ದೀರಾ, ಅದರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಉಪಯೋಗ ಇದೆ. ಯೋಗ ಮುದ್ರೆಗಳು ಅದರಿಂದ ಕಲಿಯೋದ್ರಿಂದ ನಿಮ್ಮ ಕೆಟ್ಟ ಪರಿಸ್ಥಿತಿಗಳು ಏನೇ ಇದ್ರೂ ಅದನ್ನು ಸರಿಪಡಿಸ್ಲಿಕ್ಕೆ ಅವಕಾಶ ಸಿಗುತ್ತೆ. ಮುಖ್ಯವಾಗಿ ಮುದ್ರೆಗಳನ್ನ ತುಂಬಾ ಕಲಿಬೇಕು. ಆ ಮುದ್ರೆಗಳನ್ನ ಯಾವಾಗಂದರೆ ಆವಾಗ ಮಾಡೋದಲ್ಲ, ಅದಕ್ಕೂ ಸಮಯಗಳಿರುತ್ತೆ, ಅದಕ್ಕೊಂದು ಬೀಜ ಮಂತ್ರಗಳಿರುತ್ತೆ. ಅದು ಗುರುಗಳ ಮುಖಾಂತರ ಕಲಿಯೋದ್ರಿಂದ ನಿಮಗೆ ಆರೋಗ್ಯ ಪರಿಸ್ಥಿತಿಗಳು ಎಲ್ಲವೂ ಸುಧಾರಿಸಲಿಕ್ಕೆ ಅವಕಾಶ ಇದೆ. ನೀವು ಅಂದ್ಕೊಂಡಂತೆ ಈ ಮುದ್ರೆ ಇಷ್ಟೇ ತಾನೇ, ಯಾವಾಗ ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ರಲ್ಲ ಅನ್ನೋದು ಅಂದ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಅಂತ ಒಂದು ಗುರು ಅಂತ ಮಾಡಿಕೊಂಡು ಅವ್ರನ್ನ ಭೇಟಿಯಾಗಿ ಆ ಮುದ್ರೆಗಳನ್ನ ಮುಖ್ಯವಾಗಿ ಏನೇನು ಬೇಕೋ ನಿಮ್ಮ ಜೀವನಕ್ಕೆ, ಆರೋಗ್ಯಕ್ಕೂ, ನಿಮ್ಮ ಪರಿಸ್ಥಿತಿಗಳಿಗೆ, ನಿಮ್ಮ ತೊಂದರೆಗಳಿಗೆ ಏನೇನು ಮುದ್ರೆಗಳು ಇದೆಯೋ ಅವೆಲ್ಲವೂ ಕಲಿತು ಯಶಸ್ವಿಯಾಗಿ ಬಾಳಿ ಅಂತ ಇಲ್ಲಿ ಸೂಚನೆಯನ್ನು ತಿಳಿಸ್ತಾ ಇದ್ದಾರೆ. ಅದನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಈ ವಿಚಾರನ ಮನಸ್ಸು ತೃಪ್ತಿ ಕೊಡುತ್ತೆ ಅಂದ್ಕೊಂಡಿದ್ದೀನಿ. ನನಗೆ ತೃಪ್ತಿ ಅನ್ನಿಸ್ತಿದೆ. ಕೆಲವೊಂದು ರೀಡಿಂಗು ನನಗೆ ನೆನಪಿದೆ, ಇನ್ನು ಕೆಲವು ರೀಡಿಂಗು ನನಗೆ ನೆನಪಿಲ್ಲ. ಯಾಕೆಂದರೆ ನೆನಪಿಲ್ಲದೆ ಇರೋದು ಅದನ್ನು ನಾನಾಗೆ ಹೇಳಿರೋದಲ್ಲ, ಕೆಲವೊಂದು ವಿಚಾರಗಳನ್ನ ಹೇಳಿಸಿದ್ದಾರೆ. ಅದನ್ನು ನಾನು ಕೆಲವೊಂದು ನೆನಪು ನಾನು ಇಟ್ಕೋಬೇಕಂದ್ರೆ ನಾನು ಮಾಡಿರೋ ವೀಡಿಯೋನ ನಾನೊಂದು ಸತಿ ನೋಡಿದಾಗಲೇ ಈ ರೀತಿ ನಾನು ಹೇಳಿದ್ದೀನ ಅನ್ನೋದು ನನಗೆ ಕೂಡ ಆಶ್ಚರ್ಯ ಆಗಲಿಕ್ಕೆ ಇದೆ. ಹಾಗಾಗಿ ನಂಬಿಕೆ ಇಡಿ, ದೇವ್ರ ಮೇಲೆ ಭರವಸೆ ಇಡಿ. ನೀವು ಗೆಲ್ತೀರಾ, ಸೋಲಲ್ಲ. ಸೋಲಿಸಿದವರು ಅವರು ನಿಮ್ಮ ಗೆಲ್ಲನ್ನು ನೋಡ್ತಾರೆ. ಭಯ ಬೇಡ, ಧೈರ್ಯವಾಗಿರಿ ಅಂತ ಹೇಳ್ತೀನಿ. ಇದು ಈ ವಿಡಿಯೋ ಈ ಚಾನಲ್ ನೋಡಿದವ್ರಿಗೆ ಹೇಳೋದು, ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ಯಾವಾಗ ಕನೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾರೋ ಋಷಿ ಮುನಿಗಳು ನೋಡ್ತಾ ಇದ್ದಾರೆ, ಧನ್ಯೋಸ್ಮಿ. ಋಷಿ ಮುನಿಗಳು ಯಾರೋ ನೋಡ್ತಾ ಇದ್ದಾರೆ ನಾನು ರೀಡಿಂಗ್ ಮಾಡ್ತಾ ಇರೋದನ್ನು, ಕಾಣಿಸ್ಕೊಳ್ತಿದ್ದಾರೆ. ಧನ್ಯೋಸ್ಮಿ. ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ. ನಿಮಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ, ಸ್ವೀಕರಿಸಿ. ಧನ್ಯೋಸ್ಮಿ. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ.